ಎಲ್ಲರಿಗೂ ನಮಸ್ಕಾರ. ಥಟ್ಟತೆ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಭಾರತ ದೇಶ 79 ವರ್ಷಗಳ ಸ್ವಾತಂತ್ರ್ಯವನ್ನು ಪೂರ್ಣಗೊಳಿಸಿ 80ನೆಯ ವರ್ಷಕ್ಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಇವತ್ತು ವಿಶೇಷ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮಧ್ಯಪ್ರಾಚ್ಯದ ವಿವಿಧ ದೇಶಗಳಿಂದ ನಮ್ಮ ಕನ್ನಡ ಮಕ್ಕಳು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದವರು ಕನ್ನಡ ಪಾಠಶಾಲೆ ದುಬೈಯವರು. ವಿದೇಶದಲ್ಲಿದ್ದೀವಿ ಅಂದ ಮಾತ್ರಕ್ಕೆ ಕನ್ನಡ ಭಾಷೆಯನ್ನು ಕಲಿಬೇಕಾಗಿಲ್ಲ ಅನ್ನೋ ಭಾವ ಅವರದಲ್ಲ. ಮಾತೃಭಾಷೆಯ ಸಾಕ್ಷರತೆ ಹೃದಯ ಭಾಷೆಯ ಸಾಕ್ಷರತೆ ಅದು. ಈ ನಂಬಿಕೆಯನ್ನು ಇಟ್ಟು ಅವರು ಈ ಒಂದು ಕನ್ನಡ ಪಾಠಶಾಲೆಯನ್ನು ಏನು ದುಬೈಯಲ್ಲಿ ನಡೆಸ್ತಾ ಇದ್ದಾರೆ 2014ರಿಂದ, ಇವರ ಈ ಸ್ತುತ್ಯ ಪ್ರಯತ್ನ ನಮ್ಮ ಪ್ರಧಾನಿಗಳೂ ಸಹ ತಮ್ಮ ಮನ್ ಕಿ ಬಾತಲ್ಲಿ ಶ್ಲಾಘಿಸಿದ್ದಾರೆ. एक और उदाहरण जो हमें देश से बाहर ले जाता है, ये जगह है दुबई. वहां रहने वाले कन्नड़ा परिवारों ने खुद से एक जरूरी सवाल पूछा. हमारे बच्चे टेक वर्ल्ड में आगे तो बढ़ रहे हैं, लेकिन कहीं वो अपनी भाषा से दूर तो नहीं हो रहे हैं. यहीं से जन्म हुआ कन्नड़ा पाठशाले का एक ऐसा प्रयास जहां बच्चों को कन्नड़ा पढ़ना, सीखना, लिखना और बोलना सिखाया जाता है. आज इससे 1000 से ज्यादा बच्चे जुड़े हैं. वाकई कन्नड़ा नाडु नुडी नम्मा हेम्मे, कन्नड़ा की भूमि और भाषा हमारा गर्व है. ಕನ್ನಡವನ್ನು ಸೊಗಸಾಗಿ ಮಾತನಾಡುವ ಈ ನಮ್ಮ ಮಕ್ಕಳ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವ ಆಸೆ ನಮ್ಮದು. ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ತಿಳ್ಕೋತಾ ಪುಸ್ತಕಗಳನ್ನು ಕೊಡೋಣ. ಇವತ್ತು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇರೋ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಕನ್ನಡ ಶಾಲೆ ದುಬೈ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಧರ್ ನಾಗರಾಜಪ್ಪ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ತಂಡಗಳ ಪರಿಚಯ. ಅಗ್ನಿ ತಂಡ ತಮ್ಮ ಪರಿಚಯ. ನನ್ನ ಹೆಸರು ಲೌಕ್ಯ. ನಾನು UAEಯಿಂದ ಬಂದಿದ್ದೀನಿ. ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೀನಿ. ನಾನು ಕನ್ನಡ ಪಾಠಶಾಲೆಯಲ್ಲಿ 2A ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ತನ್ವಿ. ನಾನು ಒಮಾನಿಂದ ಬಂದಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕನ್ನಡ ಪಾಠಶಾಲೆ ದುಬೈನಲ್ಲಿ ಪ್ರೌಢ ಹಂತ 2ನಲ್ಲಿ ಓದುತ್ತಿದ್ದೇನೆ. ಬಹಳ ಸಂತೋಷ. ಅಗ್ನಿ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ತಂಡ ಬ್ರಹ್ಮೋಸ್. ಪರಿಚಯ ಮಾಡಿಕೊಳ್ಳಿ. ನಮಸ್ತೆ, ನನ್ನ ಹೆಸರು ತ್ರಿಷಿಕಾ. ನಾನು 2ನೇ ತರಗತಿಯಲ್ಲಿ ಓದುತ್ತೇನೆ. ನಾನು UAEಯಿಂದ ಬಂದಿದ್ದೀನಿ. ಕನ್ನಡ ಪಾಠಶಾಲೆಯಲ್ಲಿ ದುಬೈಯಲ್ಲಿ ನಾನು ಮಾಧ್ಯಮಿಕ ಹಂತ 1C ಓದುತ್ತೇನೆ. ನಮಸ್ಕಾರ, ನನ್ನ ಹೆಸರು ಪೂಜಿತಾ. ನಾನು ಬೆಹರಿನಿಂದ ಬಂದಿದ್ದೀನಿ. ನಾನು 8ನೇ ತರಗತಿಯಲ್ಲಿ ಓದುತ್ತೀನಿ. ನಾನು ಕನ್ನಡ ಪಾಠಶಾಲೆ ದುಬೈಯಲ್ಲಿ ಪ್ರಾಥಮಿಕ ಹಂತ 2ರಲ್ಲಿ ಓದುತ್ತೀನಿ. ಬಹಳ ಸಂತೋಷ. ಅಗ್ನಿ ಮತ್ತು ಬ್ರಹ್ಮೋಸ್ ತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ನೇರವಾಗಿ ಕ್ವಿಜ್ ಆರಂಭಿಸೋಣ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಲ್ವಾ? ಈಗ ಮೊದಲ ಪ್ರಶ್ನೆ ಅಗ್ನಿ ತಂಡಕ್ಕೆ ಬರ್ತಾ ಇದೆ. ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ ತಿಳ್ಕೋಬೇಕಾಗಿದೆ. 4 ಆಯ್ಕೆಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಸಿಂಧೂ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ ಮತ್ತು ಗಂಗಾ ನದಿ. ತಮ್ಮ ಉತ್ತರ?
ಗಂಗಾ ನದಿ. ಗಂಗಾ ನದಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಗ್ನಿ ತಂಡದವರು. ತಮ್ಮ ಉತ್ತರ ಸರಿಯಾಗಿದೆ. ತಮಗೆ ಎಂ ವಿಶ್ವೇಶ್ವರಯ್ಯ ಕೃಷ್ಣದೇವರಾಯ 2 ಪುಸ್ತಕಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಈಗ ಅವಕಾಶ ಬರ್ತಾ ಇದೆ ಬ್ರಹ್ಮೋಸ್ ತಂಡಕ್ಕೆ. ಬ್ರಹ್ಮೋಸ್ ತಂಡ ಸಿದ್ಧವಾಗಿದ್ದೀರಾ? ತಮ್ಮ ಪ್ರಶ್ನೆ ಈಗ ಬಂತು. ಅಂಡಮಾನ್ ದ್ವೀಪ ಸಮೂಹದಲ್ಲಿ ಸಕ್ರಿಯವಾಗಿರುವ ಏಕೈಕ ಜ್ವಾಲಾಮುಖಿ ಯಾವುದು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ನಾರ್ಕೋಡಮ್ ಐಲ್ಯಾಂಡ್, ಬ್ಯಾರನ್ ಐಲ್ಯಾಂಡ್, ಕವರಟ್ಟಿ ಐಲ್ಯಾಂಡ್, ಪೋರ್ಬಂದರ್ ಐಲ್ಯಾಂಡ್. ಇನ್ನೊಂದ್ಸಲಿ ಹೇಳಿ. ಐಲ್ಯಾಂಡ್ ದ್ವೀಪಗಳು ಅಂತ ನಾವು ಹೇಳ್ತೇವೆ. 4 ಹೆಸರು ಹೇಳ್ತಾ ಇದ್ದೇನೆ. ನಾರ್ಕೋಡಮ್ ದ್ವೀಪ, ಬ್ಯಾರನ್ ದ್ವೀಪ, ಕವರಟ್ಟಿ ದ್ವೀಪ, ಪೋರ್ಬಂದರ್ ದ್ವೀಪ. ಯಾವ ದ್ವೀಪ ಇರಬಹುದು? ಕವರಟ್ಟಿ ದ್ವೀಪ. ತಾವು ಹೇಳ್ತೀರಾ ಅಗ್ನಿ? ಪೋರ್ಬಂದರ್ ದ್ವೀಪ. ಪೋರ್ಬಂದರ್. ಆದರೆ ಸರಿಯಾದ ಉತ್ತರ ಬ್ಯಾರನ್ ಐಲ್ಯಾಂಡ್, ಬ್ಯಾರನ್ ದ್ವೀಪ ಆಗಿತ್ತು. ಈ ಬ್ಯಾರನ್ ದ್ವೀಪ ಅನ್ನೋದು ಅಂಡಮಾನ್ ಸಮುದ್ರದಲ್ಲಿ ಇದೆ. ಪೋರ್ಟ್ ಬ್ಲೇರಿಂದ ಸುಮಾರು 139 ಕಿಲೋಮೀಟರ್ ದೂರ ಹೋಯಿತು. ಅಂದರೆ ಸುಮಾರು 8 ಚದರ ಕಿಲೋಮೀಟರಷ್ಟು ವಿಸ್ತಾರವಾಗಿ ಇರುವಂಥ ಈ ಒಂದು ಪುಟ್ಟ ಬೆಟ್ಟ ಸುಮಾರು 354 ಮೀಟರ್ ಎತ್ತರ ಇದೆ. ಇದು ಯಾವಾಗಂದರೆ ಆವಾಗ ಇದು ಸಿಡಿಯುತ್ತೆ. ಅಗ್ನಿಪರ್ವತ ಅಂದರೆ ವಾಲ್ಕೆನೋ ಅಲ್ವಾ? 2017ರಲ್ಲಿ ಇದು ಬೂದಿಯನ್ನು, ನೀರನ್ನು ಉಗಿ ಅಂದರೆ ಬಹಳ ಸ್ಟೀಮ್ ಅಂತ ನಾವೇನು ಹೇಳ್ತೇವೆ ಅವೆಲ್ಲವನ್ನೂ ಚಿಮ್ಮಿಸಿತ್ತಂತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಹೋಗೋಣ ಅಂದರೆ ಅನುಮತಿ ಸಿಗೋಲ್ಲ. ದೂರದಿಂದ ಹಡಗಲ್ಲಿ ಅಥವಾ ದೋಣಿಯಲ್ಲಿ ಕೂತ್ಕೊಂಡು ನೋಡಬಹುದು, ಅಥವಾ ವಿಮಾನದ ಮೂಲಕ ಹಾರಾಟ ಮಾಡುವಾಗ ಈ ದ್ವೀಪವನ್ನು ನೋಡಬಹುದು. ಇದು ಭಾರತ ದೇಶದಲ್ಲಿ ಇರುವಂಥ ಏಕೈಕ ಅಗ್ನಿಪರ್ವತ. ಆಯಿತಾ? ಈಗ ಅಗ್ನಿ ತಂಡ ಸಿದ್ಧವಾಗಿದ್ದರೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ತಮಗೆ. ಭಾರತದಲ್ಲಿ ಸೂರ್ಯೋದಯ ಆಗುವ ರಾಜ್ಯ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮಣಿಪುರ, ಮೇಘಾಲಯ, ತ್ರಿಪುರ, ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಸರಿಯಾಗಿದೆ. ತಮಗೆ 2 ಪುಸ್ತಕಗಳನ್ನು ರವೀಂದ್ರನಾಥ ಟ್ಯಾಗೋರ್, ವಿ ಗುಂಡಪ್ಪ 2 ಪುಸ್ತಕವನ್ನು ಅಗ್ನಿ ತಂಡಕ್ಕೆ ಕೊಡ್ತಾ ಇದ್ದೇವೆ. ಅರುಣಾಚಲ ಪ್ರದೇಶ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಅತ್ಯಂತ ಪೂರ್ವದಲ್ಲಿ ಇರುವಂಥ ರಾಜ್ಯ, ಬೆಟ್ಟಗುಡ್ಡಗಳ ರಾಜ್ಯ. ಅರುಣಾಚಲ, ಅಚಲ ಅಥವಾ ಅಂತ ಹೇಳ್ತಂದರೆ ಬೆಟ್ಟ ಅಂತ. ಅರುಣ ಅಂದರೆ ಸೂರ್ಯ ಹುಟ್ಟೋದಕ್ಕೆ ಮೊದಲು ಆ ಕೆಂಪು ಬಣ್ಣ ಆಕಾಶದಲ್ಲಿ ಕಾಣುತ್ತಲ್ಲ, ಅಥವಾ ಕೇಸರಿ ಬಣ್ಣ ಏನು ಕಾಣುತ್ತೆ ಅದನ್ನು ಅರುಣ ಅಂತ ಕರಿತೇವೆ. ಅರುಣ ರಾಗ ಅಂತ ಕರಿತೇವೆ. ಆ ಅರುಣ ಕಾಣಿಸ್ಕೊಂಡಾಗ ಅರುಣೋದಯ ಆಯಿತು ಅಂತ ಕೇಳ್ತೇವೆ. ಹಾಗೆ ಇಡೀ ಭಾರತದಲ್ಲಿ ಅರುಣೋದಯವಾಗುವ ಮೊದಲ ರಾಜ್ಯ ಅರುಣಾಚಲ ಪ್ರದೇಶ ಅಂತ ಕರೀತಾರೆ. ಭಾಳ ಚೆನ್ನಾಗಿ ಉತ್ತರ ಕೊಟ್ರಿ ಬ್ರಹ್ಮೋಸ್. ಈಗ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯೋತ್ಸವವನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ನಾವು ಆಚರಿಸಿದ್ವಿ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ ತಮಗೆ. ನವೆಂಬರ್ 1, 1956, ನವೆಂಬರ್ 1, 1957, ನವೆಂಬರ್ 1, 1958, ನವೆಂಬರ್ 1, 1955. ಯಾವುದು ಸರಿ ಉತ್ತರ? ಮತ್ತೆ ಇಲ್ಲಿ ಮತ್ತೊಂದು ಸಲ ಹೇಳ. ನವೆಂಬರ್ 1, 56, ನವೆಂಬರ್ 1, 57, 58, 55. ನವೆಂಬರ್ 1, 56. ನವೆಂಬರ್ 1, 1956 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಬ್ರಹ್ಮೋಸ್ ತಂಡಕ್ಕೆ ಸರೋಜಿನಿ ನಾಯ್ಡು ಮತ್ತು ಎಸ್ ರಾಧಾಕೃಷ್ಣನ್ 2 ಪುಸ್ತಕವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. 1956 ನವೆಂಬರ್ 1ರಂದು
ಭಾಷಾವಾರು ಪ್ರಾಂತಗಳ ಆಧಾರದ ಮೇಲೆ ಕನ್ನಡವನ್ನು ಮಾತನಾಡುವ ಜನ ಇರುವಂಥ ಪ್ರದೇಶ ಏನಿದೆ ಅದನ್ನು ಒಗ್ಗೂಡಿಸಿದ್ರು, ಒಂದು ಛತ್ರದ ಅಡಿ ತಂದರು. ಅದಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿಟ್ಟರು. ಮೈಸೂರು ಅಂದರೆ ಕೇವಲ ದಕ್ಷಿಣ ಭಾಗವನ್ನು ಪ್ರತಿನಿಧಿಸುತ್ತೆ. ಸಮಗ್ರ ಜನತೆಯನ್ನು ಪ್ರತಿನಿಧಿಸುವ, ಎಲ್ಲರೂ ಒಪ್ಪುವ ಒಂದು ಹೆಸರು ಬೇಕು ಅಂದಾಗ ಈ ಕರ್ನಾಟಕ ಅನ್ನೋ ಹೆಸರನ್ನು ಆಯ್ಕೆ ಮಾಡಿಕೊಂಡು 1973 ನವೆಂಬರ್ 1ರಂದು ನಮ್ಮ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ನಾವು ಕರೆದ್ವಿ. ಇದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಬ್ರಹ್ಮೋಸ್ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಈಗ ಸಿದ್ಧವಾಗಿದ್ದರೆ ಅಗ್ನಿ, ತಮಗೆ ಪ್ರಶ್ನೆ. ಶಂಕರಾಚಾರ್ಯರು ಭಾರತದಲ್ಲಿ 4 ಮಠಗಳನ್ನು ಸ್ಥಾಪಿಸಿದರು. ಅವುಗಳಲ್ಲಿ ಒಂದು ಮಠ ಕರ್ನಾಟಕದಲ್ಲಿದೆ. ಅದು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಧರ್ಮಸ್ಥಳ, ಶೃಂಗೇರಿ, ಉಡುಪಿ, ನಂಜನಗೂಡು. ಧರ್ಮಸ್ಥಳ. ಧರ್ಮಸ್ಥಳ ಅಂತ ಅಗ್ನಿ ಹೇಳ್ತಾ ಇದ್ದಾರೆ. ಬ್ರಹ್ಮೋಸ್? ಮತ್ತಿಲ್ಲಿ ಆಪ್ಷನ್ಸ್: ಧರ್ಮಸ್ಥಳ, ಶೃಂಗೇರಿ, ಉಡುಪಿ, ನಂಜನಗೂಡು. ಶೃಂಗೇರಿ. ಶೃಂಗೇರಿ ಅಂತ ಹೇಳ್ತಾ ಇದ್ದಾರೆ. ಆ ಉತ್ತರ ಸರಿಯಾಗಿದೆ. ಬ್ರಹ್ಮೋಸ್ ತಂಡಕ್ಕೆ ಅಭಿನಂದನೆಗಳು. ಬಂಕಿಂ ಚಂದ್ರ, ಸಿ ವಿ ರಾಮನ್ 2 ಪುಸ್ತಕವನ್ನು ಬ್ರಹ್ಮೋಸ್ ತಂಡಕ್ಕೆ ಕೊಡ್ತಾ ಇದ್ದೇವೆ. ಬಹಳ ಬಹಳ ಸಂತೋಷ. ಈಗ ಮುಂದೆ 2 ಪುಸ್ತಕಗಳನ್ನು ಯಾರು ಗೆಲ್ತೀರಿ ನೋಡೋಣ. ಪ್ರಶ್ನೆ ಬರಬೇಕಾದದ್ದು ಬ್ರಹ್ಮೋಸ್ ತಂಡಕ್ಕಲ್ವಾ? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಸಿ ವಿ ರಾಮನ್, ಭೀಮ್ಸೇನ್ ಜೋಶಿ, ಎಂ ವಿಶ್ವೇಶ್ವರಯ್ಯ, ಸಿ ಎನ್ ಆರ್ ರಾವ್. ಯಾರು? ಭೀಮ್ಸೇನ್ ಜೋಶಿ. ಭೀಮ್ಸೇನ್ ಜೋಶಿ ಇದ್ದಾರೆ. ಬ್ರಹ್ಮೋಸ್ ಅವರು. ಅಗ್ನಿಯವರನ್ನು ಒಂದು ಸಲ ಕೇಳಿಬಿಡೋಣ. ಸಿ ವಿ ರಾಮನ್. ಸಿ ವಿ ರಾಮನ್. ಉತ್ತರ ಸ್ವಲ್ಪದರಲ್ಲಿ ತಪ್ಪಾಗಿದೆ. ಸಿ ವಿ ರಾಮನ್ ಅವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರದಲ್ಲಿ ಮನೆಯನ್ನು ಮಾಡಿಕೊಂಡಿದ್ದರು. ಜೊತೆಗೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಹ ನಮ್ಮ ಬೆಂಗಳೂರಲ್ಲೇ ಇದೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ. ಆದರೆ ಅವರು ತಾವು ತಮಿಳುನಾಡಿನವರು ಅಂತ ಹೇಳಿಕೊಂಡ ಕಾರಣ ಆ ಪ್ರಶಸ್ತಿ ತಮಿಳುನಾಡಿಗೆ ದಕ್ಕಿದೆ. ಹಾಗಾಗಿ ಕನ್ನಡವೇ ನನ್ನ ಭೂಮಿ, ಕನ್ನಡವೇ ನನ್ನ ಭಾಷೆ, ಕರ್ನಾಟಕವೇ ನನ್ನ ಮನೆ ಅಂತ ಹೇಳೋದು ವಿಶ್ವೇಶ್ವರಯ್ಯ. ಹಾಗಾಗಿ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು ಅಂತ ನಾವು ಭಾವಿಸಬಹುದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಯಾರಿಗೆ ಮುಂದಿನ ಪ್ರಶ್ನೆ ಬರಬೇಕು? ನಿಮಗೆ, ಅಗ್ನಿ ತಂಡಕ್ಕೆ ಬರಬೇಕು. 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು, ಸಂಧ್ಯಕ್ಷರಗಳು, ವರ್ಗೀಯ ವ್ಯಂಜನಗಳು. ದೀರ್ಘ ಸ್ವರ. ದೀರ್ಘ ಸ್ವರ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಅಗ್ನಿ ತಂಡಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ರಾಜೇಂದ್ರ ಪ್ರಸಾದ್ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಬಹಳ ಬಹಳ ಸಂತೋಷ. ಆ, ಈ, ಉ, ಎ, ಐ, ಓ, ಔ. ಎಷ್ಟು ಅಕ್ಷರ ಆಯಿತು? 13. 7 ಅಕ್ಷರಗಳಾಯಿತು. ಬರೀ ದೀರ್ಘಾಕ್ಷರಗಳನ್ನು ಮಾತ್ರ ನಾನು ಕೇಳಿದ್ದು. 7 ಅಕ್ಷರಗಳಾಯಿತು. ಮಾತ್ರೆ ಅಂದ್ರೇನು? ಏನು ತಲೆನೋವಿನ ಮಾತ್ರೆನಾ, ಹೊಟ್ಟೆ ನೋವಿನ ಮಾತ್ರೆನಾ? ಅಲ್ಲ ಅಲ್ವಾ? ಮತ್ತು ಮಾತ್ರೆ ಅಂದ್ರೇನು? ಮಾತ್ರೆ ಅಂದರೆ ಕಣ್ಣನ್ನು ಮಿಟುಕಿಸ್ತೀವಲ್ವಾ? ಮಿಟುಕಿಸೋದಕ್ಕೆ ಎಷ್ಟು ಸಮಯ ಬೇಕು? ಒಂದು ಸಲ ಕಣ್ಣು ಮಿಟುಕಿಸೋಕ್ಕೆ 2 ಸಲ ಕಣ್ಣು ಮಿಟುಕಿಸೋಕ್ಕೆ ಎಷ್ಟು ಸಲ ಬೇಕು ಗೊತ್ತಲ್ವಾ? ಹಾಗಾಗಿ ಒಂದು ಸಲ ಕಣ್ಣು ಮಿಟುಕಿಸೋದಕ್ಕೆ ಎಷ್ಟು ಸಮಯ ಬೇಕೋ
ಅಷ್ಟು ಸಮಯದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ಹ್ರಸ್ವ ಅಂತ ಹೇಳ್ತೀವಿ. 2 ಸಲ ಕಣ್ಣು ಮಿಡುಕಿಸೋದು, 2 ಮಾತ್ರೆ, ಅದು ದೀರ್ಘ. ಗೊತ್ತಾಯ್ತಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಮುಂದಿನ ಪ್ರಶ್ನೆ ಬ್ರಹ್ಮೋಸ್ ತಂಡಕ್ಕೆ ಬರ್ತಾ ಇದೆ. ತಮ್ಮ ಪ್ರಶ್ನೆ: ಅ ಅಕ್ಷರದಿಂದ ಆರಂಭವಾಗುವ ಸಮಾನಾರ್ಥಕ ಪದವನ್ನು ನೀಡಿ. ಸಮಾನಾರ್ಥಕ ಪದ ಅಂದರೆ ಏನು? ಈ ಕಮಲ ಅಂತ ಹೇಳ್ತೇವೆ ಅಲ್ವಾ, ಅದಕ್ಕೆ ಇನ್ನೊಂದು ಹೆಸರು ಜಲಜ ಅಂತ ಹೇಳ್ತೇವೆ, ಪಂಕಜ ಅಂತ ಹೇಳ್ತೇವೆ ಅಲ್ವಾ. ಆ ಥರ ಬೇರೆ ಬೇರೆ ಹೆಸರು ಇರುತ್ತೆ. ಆ ತರಹ ನಾನು ನಿಮಗೆ ಒಂದಷ್ಟು ಹೆಸರು ಕೊಡ್ತೇನೆ. ಆ ಇಂದ ಶುರುವಾಗಬೇಕು. ಅನಲ, ಪಾವಕ, ಬೆಂಕಿ, ವೈಶ್ವಾನರ, ಜಾತವೇದ ಈ ಗುಂಪುಗಳಿಗೆ ಸೇರುವಂಥ ಆ ಅಕ್ಷರದಿಂದ ಆರಂಭವಾಗುವ ಅದೇ ಅರ್ಥದ ಇನ್ನೊಂದು ಶಬ್ದ ಕೊಡಬೇಕು. ಯೋಚನೆ ಮಾಡಿ, ಬಹಳ ಸುಲಭ ಇದು. ಅನಲ, ಪಾವಕ, ಬೆಂಕಿ, ವೈಶ್ವಾನರ, ಜಾತವೇದ. ಅನಲ ಅನಲ ಅನಲ. ನಾನು ಕೊಟ್ಬಿಟ್ಟಿದ್ದೀನಿ ಅನಲನ, ಹಾಗಾಗಿ ಅದೇ ಉತ್ತರ ಆಗಲಿಕ್ಕಾಗಲ್ಲ. ಆ ಇಂದಲೇ ಇನ್ನೊಂದು ಶಬ್ದ ಇದೆ, ಎಲ್ರಿಗೂ ಗೊತ್ತಿರುವಂಥ ಶಬ್ದ. ಅಗ್ನಿನ ಕೇಳ, ಅಗ್ನಿ ತಂಡದವರು. ಆ ಬೆಂಕಿ ಅನ್ನೋ ಅರ್ಥ ಬರುವಂಥ ಆ ಇಂದ ಶುರುವಾಗೋ ಶಬ್ದ ಅಗ್ನಿ. ನಿಮ್ಮ ತಂಡದ ಹೆಸರಲ್ವಾ? ಹೇಗೆ ಬರೀಲಿಕ್ಕೆ ಸಾಧ್ಯ? ಬಹಳ ಸಂತೋಷವಾಯಿತು. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಶಿವರಾಮ ಕಾರಂತ, ತಾತ್ಯಾ ಟೋಪಿ, 2 ಪುಸ್ತಕ ದೊರೆತಿದೆ. ಯಾವ ತಂಡಕ್ಕೆ? ಅಗ್ನಿ ತಂಡಕ್ಕೆ. ಅಗ್ನಿ ತಂಡ ನಮ್ಮ ಕನ್ನಡ ಭಾಷೆಯಲ್ಲಿ ಜೋಡಿ ಪದಗಳು ಬಹಳ ಬರುತ್ತೆ. ನಾನೊಂದು ಜೋಡಿ ಪದ ಕೊಡ್ತೇನೆ, ಅದು ಯಾವ ಥರದ್ದು ಅಂತ ಹೇಳಬೇಕು ನೀವು. ಆಯ್ಕೆಗಳು ಕೊಡ್ತೇನೆ ನಿಮಗೆ. ಪಶು ಪಕ್ಷಿ ಅನ್ನೋದು ಜೋಡು ನುಡಿನ ಜೋಡಿ ಪದ, ದ್ವಿರುಕ್ತಿ, ನಾಮಪದ. ಜೋಡು ನುಡಿ. ಜೋಡು ನುಡಿ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮೋಸ್. ಜೋಡಿ ಪದ. ಜೋಡಿ ಪದ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವಿಕ್ರಮ್ ಸಾರಾಭಾಯ್, ನಾ ಕಸ್ತೂರಿ 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಬ್ರಹ್ಮೋಸ್ ತಂಡಕ್ಕೆ. ಸ್ವಲ್ಪ ಗೊಂದಲ ಆಗಿಬಿಡುತ್ತೆ, ಈ ಜೋಡು ನುಡಿ ಅಂದ್ರೇನು, ಜೋಡಿ ಪದ ಅಂದರೆ ಏನು ಅನ್ನೋದನ್ನು. ಇಲ್ಲಿ ಈ ಜೋಡಿ ಪದದ ವಿಶೇಷ ಏನು ಅಂದರೆ, ಮೊದಲ ಪದ ಮತ್ತು 2ನೇ ಪದ ಎರಡಕ್ಕೂ ಸ್ವತಂತ್ರವಾದ ಅರ್ಥ ಇರುತ್ತೆ ಅಲ್ವಾ. ಇಲ್ಲಿ ಪಶು ಅಂತ ಹೇಳಿದ್ವಿ. ಪಶು ಅಂದರೆ ಪ್ರಾಣಿಗಳು ಅಂತ ನಮಗೆ ಗೊತ್ತು. ಪಕ್ಷಿ ಅನ್ನೋದು ಅದು ಜೀವ ಇರೋದೇನೆ. ಎರಡಕ್ಕೂ ಸ್ವತಂತ್ರ ಅರ್ಥ ಇದೆ. ಹೀಗೆ ಸ್ವತಂತ್ರ ಅರ್ಥ ಇದ್ದು ಮಾತನಾಡುವಾಗ ನಮ್ಮ ಭಾಷೆಯಲ್ಲಿ, ನಮ್ಮ ವಾಕ್ಯದಲ್ಲಿ ಎರಡನ್ನೂ ಒಟ್ಟೊಟ್ಟಿಗೆ ಪ್ರಯೋಗಿಸಿದಾಗ ಅದು ಜೋಡಿ ಪದ ಅಂತ ಅನ್ನಿಸ್ಕೊಳ್ಳುತ್ತೆ. ಉದಾಹರಣೆಗೆ ಬೆಟ್ಟ ಗುಡ್ಡ, ಕೈ ಕಾಲು, ಜಪ ತಪ, ಕೆರೆ ಬಾವಿ. ಕೆರೆ ಅಂದರೂ ನೀರಿರೋ ಸ್ಥಳ, ಬಾವಿ ಅಂದರೂ ನೀರಿರೋ ಸ್ಥಳ ಅಲ್ವಾ. ಹೀಗೆ ಒಂದೇ ಅರ್ಥವನ್ನು ಕೊಡುವಂಥ ಶಬ್ದಗಳು ಒಟ್ಟೊಟ್ಟಿಗೆ ಬರುತ್ತಲ್ಲ ಜೋಡಿಯಾಗಿ, ಅದನ್ನು ಜೋಡಿ ಪದ ಅಂತ ಕರೀತೇವೆ. ಈಗ ಯಾರಿಗೆ ಬರಬೇಕು ಪ್ರಶ್ನೆ? ಬ್ರಹ್ಮೋಸ್ ತಂಡಕ್ಕೆ. ಈಗ ನಾನು ಅಕ್ಷರಗಳನ್ನು ಹೇಳ್ತೇನೆ, ಬರ್ಕೊಂಬಿಡಿ ಒಂದು ಸಲ. ರ, ಸ, ನಿ, ಸಿ, ಊ, ಹಿ, ಜ, ಟ, ಮ, ಕ, ದ್ರೆ, ವಿ. ಈ 12 ಅಕ್ಷರಗಳನ್ನು ಬಳಸ್ಕೊಂಡು 2 ಅಕ್ಷರಗಳಿರುವ ಪದಗಳನ್ನು ರೂಪಿಸಬೇಕು. ಕನಿಷ್ಠ 3 ಪದ ಕೊಟ್ಟರೆ ಸಾಕು ನನಗೆ. ಸಿದ್ಧವಾಗಿದ್ದೀರಾ? 1 ನಿಮಿಷ ಸಮಯ ಇರುತ್ತೆ.
ತಂಡ ಸಿದ್ಧವಾಗಿದ್ದಾರೆ ಉತ್ತರ ಕೊಡೋದಕ್ಕೆ. ಹೇಳಿಮ್ಮ, ಒಂದೊಂದೇ ಶಬ್ದ ಹೇಳ್ತಾ ಬನ್ನಿ, ಜೋರಾಗಿ ಹೇಳಿ. ಸರ. ಸರ. ಸರ ಸರಿ ಆಯಿತು. ಆಮೇಲೆ ಅಷ್ಟೇನಾ? ತರ. ಆಮೇಲೆ ಅಗ್ನಿ ತಂಡವನ್ನು ಕೇಳೋಣ. ಅಗ್ನಿ ತಂಡ. ರಸ. ಹಾಂ ರಸ. ಹಾಂ. ಸಿಹಿ. ಸಿಹಿ. ಹಾಂ. ಇನ್ನೊಂದು ಶಬ್ದ ಕೊಟ್ಟರೆ ಪುಸ್ತಕ ಸಿಗುತ್ತೆ. ಸಮಯ ಮುಕ್ತಾಯ ಆಗಿದೆ. ಊಟ. ರಜಾ, ಮಜಾ, ಸವಿ, ಸಿಹಿ, ನಿದ್ರೆ, ಊಟ, ಹೀಗೆ ಬೇಕಾದಷ್ಟು ಶಬ್ದಗಳನ್ನು ಮಾಡಬಹುದಾಗಿತ್ತು. ಸ್ವಲ್ಪ ಅಭ್ಯಾಸ ಮಾಡಿ ಬರುತ್ತೆ ಅಲ್ವಾ? ಹಾಂ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಮುಂದಿನ ಪ್ರಶ್ನೆ, ಅಲ್ಲಮ ಪ್ರಭು ಅವರ ಅಂಕಿತ ನಾಮವೇನು ಅಂತ ಹೇಳಬೇಕು ಅಗ್ನಿ ತಂಡದವರು. ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮದೇವ ಮತ್ತು ಸರ್ವಜ್ಞ. ಗುಹೇಶ್ವರ. ಗುಹೇಶ್ವರ ಅಂತ ಸ್ವಲ್ಪ ಯೋಚನೆ ಮಾಡಿ ಅಗ್ನಿ ತಂಡದವರು ಉತ್ತರವನ್ನು ಕೊಟ್ಟಿದ್ದೀರಿ. ಉತ್ತರ ಸರಿಯಾಗಿದೆ. ಓಬವ್ವ ಮತ್ತು ಕಿತ್ತೂರು ಚೆನ್ನಮ್ಮ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ಅಗ್ನಿ ತಂಡಕ್ಕೆ. ಈಗ ಕೊನೆಯ ಪ್ರಶ್ನೆ ಬರ್ತಾ ಇದೆ ಬ್ರಹ್ಮೋಸ್ ತಂಡಕ್ಕೆ. ಸಿದ್ಧವಾಗಿದ್ದೀರಿ ಅಲ್ವಾ? ಪ್ರಶ್ನೆ ಕೇಳಬಹುದಾ? ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಪಾಂಚಜನ್ಯ, ಜಲಗಾರ, ಬೆರಳ್ಗೆ ಕೊರಳ್, ರಕ್ತಾಕ್ಷಿ, ಹೀಗೆ ತುಂಬ ಪುಸ್ತಕಗಳನ್ನು ಬರೆದಂಥ ಕವಿ ಯಾರು, ಸಾಹಿತಿ ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಶಿವರಾಮ ಕಾರಂತ, ಕುವೆಂಪು, ಗಿರೀಶ್ ಕಾರ್ನಾಡ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕುವೆಂಪು. ಕುವೆಂಪು ಉತ್ತರ ಸರಿಯಾಗಿದೆ. 2 ಪುಸ್ತಕ ಕೊಡ್ತಾ ಇದ್ದೇನೆ. ಶಕುಂತಲಾ ದೇವಿ ಮತ್ತು ಜಗದೀಶ್ ಚಂದ್ರ ಬೋಸ್. ಸೊಗಸಾದ ಪುಸ್ತಕಗಳು ಬ್ರಹ್ಮೋಸ್ ತಂಡಕ್ಕೆ ದೊರೆತಿದೆ. ತುಂಬ ಸಂತೋಷ. ಬಹಳ ಚೆನ್ನಾಗಿ ಭಾಗವಹಿಸಿ ಒಳ್ಳೆಯ ಉತ್ತರಗಳನ್ನು ಕೊಟ್ಟಿದ್ದೀರಾ. ನಿಮ್ಮ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಆಸೆ ಇದೆ. ಆದರೆ ಸಮಯ ಹೇಳ್ತಾ ಇದೆ ಮುಗಿತಾ ಬಂತಪ್ಪ ಅಂತ. ಆದರೆ ಪುಸ್ತಕಗಳನ್ನು ನಿಮಗೆ ನಾನು ಕೊಡಬೇಕು. ಹಾಗಾಗಿ ಅಗ್ನಿ ತಂಡ ದಯವಿಟ್ಟು ಬನ್ನಿ. ಅಗ್ನಿ ತಂಡದವರು ಒಟ್ಟು 10 ಪುಸ್ತಕಗಳನ್ನು ಗಳಿಸಿದ್ದಾರೆ. ಅಗ್ನಿ ತಂಡಕ್ಕೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಬ್ರಹ್ಮೋಸ್ ತಂಡದವರು 8 ಪುಸ್ತಕಗಳನ್ನು ಪಡೆದಿದ್ದಾರೆ. ಬಹಳ ಒಳ್ಳೆಯ ಸಾಧನೆ ತಮ್ಮದು. ಸ್ವೀಕರಿಸಿ. ವೀಕ್ಷಕರೇ, ಇದುವರೆಗೂ ಮಧ್ಯಪ್ರಾಚ್ಯದಲ್ಲಿ ಇರುವಂಥ, ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ಇರುವಂಥ ಕನ್ನಡಿಗರು ಯಾರಿದ್ದಾರೆ, ಅವರ ಮಕ್ಕಳು ಬೇಸಿಗೆಯ ರಜೆ ಕಳೀಲಿಕ್ಕೆ ಇಲ್ಲಿಗೆ ಬಂದಾಗ ನಮ್ಮ ಜೊತೆ ಈ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೊಗಸಾದ ಉತ್ತರಗಳನ್ನು ಕೊಟ್ಟು ಪುಸ್ತಕಗಳನ್ನು ಬಹುಮಾನವಾಗಿ ಸ್ವೀಕರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.